ನಮಸ್ಕಾರ ಬಂದರೆ ನಾನು ಈಗಾಗಲೇ ದರಖಾಸ್ತು ಕೋಡಿಗೆ ಸಂಬಂಧಪಟ್ಟಂತೆ ಎಲ್ಲ ಪಕ್ಕ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಕಳೆದ ಸಂಚಿಕೆಯಲ್ಲಿ ಪಕ್ಕ ಬುಕ್ಕದ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸಿದ್ದೇನೆ. ಅರ್ಜಿದಾರರಿಗೆ ಮಂಜೂರಾಗಿರ್ತಕ್ಕಂಥ ಪ್ರದೇಶವನ್ನ ಚಾರ್ಟಾ ನಂಬರ್ 1 ಅಂತ ದಾಖಲಾಗಿದ್ದು ಅದನ್ನ ಪುಟ ಸಂಖ್ಯೆ 1ರಲ್ಲಿ ಈಗಾಗಲೇ ನಾವು ದಾಖಲೆ ಮಾಡಿದ್ವಿ. ಈಗ ಪುಟ ಸಂಖ್ಯೆ 2 ಅಂದ್ರೆ ನಾವು ತೆಗೆದುಕೊಂಡಿರ್ತಕ್ಕಂಥ ಪ್ರಕರಣದಲ್ಲಿ 2 ಬ್ಲಾಕ್ ಇರೋದ್ರಿಂದ 2 ಪುಟಗಳು ಇರ್ತವೆ. ನೀವು 10 ಬ್ಲಾಕ್ ಇತ್ತು ಅಂದ್ರೆ 10 ಪುಟಗಳು ಇರ್ತವೆ. ಈಗ 2ನೇ ಪುಟದಲ್ಲಿ ಏನಿರುತ್ತೆ ಅಂತಂದ್ರೆ ನಾವು ಯಾವುದೋ ಒಂದು ಸರ್ವೆ ನಂಬರ್ ತಗೊಂಡಿದ್ವಿ. ಈಗಾಗಲೇ ನಾವು ಟಿಪ್ಪಣಿನ ಒಡಿಸ್ಕೊಂಡು ಅದರಲ್ಲಿ ನಾವು ಎಷ್ಟು ಮಂಜೂರಾಗಿರೋ ಪ್ರದೇಶವನ್ನು ಇಲ್ಲಿ ನಾವು ಗುರುತು ಮಾಡಿದ್ವಿ. ಅದೇ ತರ ಈ ಪಕ್ಕ ಪುಸ್ತಕದಲ್ಲೂ ಸಹ ನಾವು ದಾಖಲೆ ಮಾಡಬೇಕಾಗ್ತದೆ. ಯಥಾವತ್ತ ಗ್ರಾಮ, ತಾಲೂಕು, ಜಿಲ್ಲೆ ಎಲ್ಲ ಇಲ್ಲಿ ಬರೀಬೇಕು. ಅದೇ ರೀತಿ ಚಾರ್ಟಾ ನಂಬರು ಯಾವುದ್ರಲ್ಲಿ ಆಗಿದೆ ಅಂತ ಸರ್ವೆ ನಂಬರು ಅಲ್ಲಿ ದಾಖಲೆ ಮಾಡಬೇಕಾಗ್ತದೆ. ಅದರಲ್ಲಿ ಹೊಲದ ಹೆಸರು, ಸರ್ಕಾರಿ ಅಥವಾ ಇನಾಮ ಆಗಿರ್ತಕ್ಕಂಥದ್ದು, ಭೂಮಿಯ ನಂಬರ ಅಥವಾ ಸರ್ಕಾರಿ ಅಂತ ಇದರಿಂದ ಇದು ಇನ್ನು ಪೂರ್ಣ ನಂಬರ್ ಸರ್ಕಾರಿ ಇರೋದ್ರಿಂದ ಸರ್ಕಾರಿ ಅಂತ ಇಲ್ಲಿ ದಾಖಲೆ ಮಾಡ್ತದೆ. ಸೊ ಭಾಗಗಳ ಕ್ಷೇತ್ರ ಯಥಾವತ್ತಾಗಿ ಬರೀಬೇಕು. ಇಲ್ಲಿ ನಾವು ಹೊಸ ನಂಬರ್ ಮಾಡಿದ್ರಿಂದ ಇಲ್ಲಿ 2 ರೆಕ್ಕೆಗಳನ್ನ ಹಾಕಲಾಗಿರುತ್ತೆ. ಅವು 2 ರೆಕ್ಕೆಗಳನ್ನ ಗುರುತಿಸಬೇಕು. ಎಂದು ಅಳತೆ ಆಗಿರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ದಿನಾಂಕವನ್ನು ನೋಡಿಸ್ಬೇಕು. ಸಂಬಂಧಪಟ್ಟಂತ ಭೂಮಾಪಕರು ಇಲ್ಲಿ ಸಹಿ ಮಾಡ್ತಾರೆ. ನಂತರ ಇದು ಆಕಾರ ಬಂದಂತೆ ವಿಸ್ತೀರ್ಣ ಎಷ್ಟಿತ್ತು, ಚಾರ್ಟಾ ನಂಬರ್ 1ಕ್ಕೆ ಎಷ್ಟು ವಿಸ್ತೀರ್ಣ ನಾವು ದುರಸ್ತಿಗೆ ಈಗ ಪ್ರಪೋಸ್ ಮಾಡಿದ್ವಿ ಅದನ್ನ ದಾಖಲಿಸಬೇಕು. ಈ ಒಟ್ಟು ವಿಸ್ತೀರ್ಣದಲ್ಲಿ ನಾವು ಟಿಪ್ಪಣಿ ಮಾಡ್ತಕ್ಕಂಥ ವಿಸ್ತೀರ್ಣವನ್ನ ಕಳಿಬೇಕು. ಉದಾಹರಣೆಗೆ ಇದು ಸರ್ವೆ ನಂಬರ್ ವಿಸ್ತೀರ್ಣ 29 ಎಕರೆ 29 ಗುಂಟೆ ಇದೆ. ನಾವು 2 ಎಕರೆ ದುರಸ್ತಿ ಮಾಡಿದ್ದೇವೆ. ಅದರಿಂದ ಇಲ್ಲಿ 27 ಎಕರೆ 29 ಗುಂಟೆನ ಇಲ್ಲಿ ದಾಖಲೆ ಮಾಡಿದ್ದಾರೆ. ಇಲ್ಲೂ ಸಹ ಇದನ್ನ ಖರಾಬ್ ಆಗಿರೋದನ್ನ ಖರಾಬ್ ಕಾಲಂನಲ್ಲಿ ದಾಖಲೆ ಮಾಡಿದ್ದಾರೆ. ಇದ್ರ ಈ ಸರ್ವೆ ನಂಬರ್ ಪೂರಾ ಖರಾಬ್ನಲ್ಲಿ ಇರುತ್ತೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಇದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ನಾನು ಪೋಡಿ ಸ್ಕೆಚ್ ಮತ್ತು ಪೋಡಿ ತಕ್ತೆ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಬಗ್ಗೆ ಈಗಾಗಲೇ ನಾನು ತಿಳಿಸ್ಕೊಡ್ತೀನಿ, ಆದ್ರೂ ಸಹ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ನಮಸ್ಕಾರ.